ಹೆಲೋ ಡಿಯರ್ ಫ್ರೆಂಡ್ಸ್, ಈ ಒಂದು ಹ್ಯಾಬಿಟ್ ನೀವು 7 ಡೇಸ್ ತನಕ ಫಾಲೋ ಮಾಡಿದೆ ಆದರೂ ಕೂಡ ನಿಮ್ಮ ಜೀವನದ ಬಗ್ಗೆ ನೀವೇನು ಈಗ ಫೀಲ್ ಮಾಡ್ತಾ ಇದ್ದೀರಾ ರೈಟ್ ನಾವು, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರಲಿ, ಕರಿಯರ್ ಬಗ್ಗೆ ಇರಲಿ, ಮನಿ ಬಗ್ಗೆ ಇರಲಿ, ಹೆಲ್ತ್ ಬಗ್ಗೆ ಇರಲಿ, ಯಾವುದೇ ರೀತಿಯ ಕನ್ಸರ್ನ್ ಇರಲಿ, ಆ ಕನ್ಸರ್ನ್ ಬಗ್ಗೆ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ, ಏನು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ ಅಥವಾ ಏನು ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಅದು ಎಲ್ಲದರಿಂದನೂ ಹೊರಗಡೆ ಬರುವಂಥ ವೇ ಔಟ್ ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಲೈಫ್ನಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ, ಪರಿಸ್ಥಿತಿ ಬಗ್ಗೆ ಆ್ಯಂಡ್ ಆಲ್ಸೋ ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಬಗ್ಗೆ ಎಲ್ಲದರ ಬಗ್ಗೆನೂ ಒಂದು ಹೊಸ ರೀತಿಯ ದೃಷ್ಟಿಕೋನ, ಹೊಸ ರೀತಿಯ ಪರ್ಸ್ಪೆಕ್ಟಿವ್ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ನಿಮ್ಮ ಲೈಫ್ನಲ್ಲಿ ಇಷ್ಟು ಪ್ರಫೌಂಡ್ ಆದ ಚೇಂಜಸ್ನ ತಂದು ಕೊಡುವಂತಹ ಹ್ಯಾಬಿಟ್ ಆದರೂ ಯಾವುದು? ಅದ್ರ ಬಗ್ಗೆ ಇನ್ನೂ ವಿಷಯ ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಂಟ್ಯೂಟಿವ್ ಪವರ್ ಬಗ್ಗೆ ನಾವು ಕೇಳಿರ್ತೀವಿ, ಅಥವಾ ನಮ್ಮಲ್ಲೇ ಇರುವಂತಹ ಗೈಡೆನ್ಸ್ ಸಿಸ್ಟಮ್ ಬಗ್ಗೆ ಕೇಳಿರ್ತೀವಿ. ಎಷ್ಟೋ ಸಲ ನಮ್ಮ ಮನಸ್ಸು ಏನೋ ಹೇಳ್ತಾ ಇರುತ್ತೆ, ಮನಸ್ಸು ಗೈಡ್ ಮಾಡ್ತಾ ಇರುತ್ತೆ, ಒಳ್ಳೇದಾಗತ್ತಾ ಈ ಕೆಲಸ ಮಾಡಿದರೆ ಅಥವಾ ಇಲ್ವಾ, ಅಥವಾ ಯಾವುದೋ ಒಂದು ಐಡಿಯಾ ನಮ್ಮ ಮನಸ್ಸಿಗೆ ಹೊಳಿತಾ ಇರುತ್ತೆ. ನಾವು ಆ್ಯಕ್ಷನ್ ತಗೊಳ್ಬೇಕಾ ಬೇಡ ಅನ್ನೋ ಕನ್ಫ್ಯೂಷನಲ್ಲಿ ಇರ್ತೀವಿ. ನಮ್ಮ ಮನಸ್ಸಿನ ಮಾತು ಸುಮಾರಷ್ಟು ವಿಷಯಕ್ಕೆ ಗೈಡ್ ಮಾಡ್ತಾ ಇರುತ್ತೆ. ಆ ಇಂಟ್ಯೂಟಿವ್ ಪವರ್ ಇರುತ್ತೆ ನಮ್ಮೆಲ್ಲರಲ್ಲೂ ಕೂಡ. ಸಿನ್ಸ್ ನಾವೆಲ್ಲರೂ ಡಿವೈನ್ ಬೀಯಿಂಗ್ ಅಂದಮೇಲೆ ನಮ್ಮೆಲ್ಲರಲ್ಲೂ ಕೂಡ ಆ ಡಿವೈನ್ ಪವರ್ ಇರುತ್ತೆ. ಸೊ ಆ ಇಂಟ್ಯೂಷನ್ ಇದ್ದೇ ಇರುತ್ತೆ. ಸೊ ನಾವು ಈಗ ಪ್ರಾಕ್ಟಿಕಲ್ ಲೈಫಲ್ಲಿ ಹೆಲ್ತ್ ವಿಷಯಕ್ಕಿರಲಿ, ಅಥವಾ ರಿಲೇಷನ್ಶಿಪ್ ವಿಷಯಕ್ಕಿರಲಿ, ಕರಿಯರ್ ವಿಷಯಕ್ಕಿರಲಿ, ಅಥವಾ ಮನಿ ವಿಷಯಕ್ಕಿರಲಿ, ನಾವೆಲ್ಲ ಸ್ಟ್ರಗಲ್ ಫೀಲ್ ಮಾಡ್ತಾ ಇರಬೇಕಾದ್ರೆ, ಅಥವಾ ಒಂದು ಸಮಸ್ಯೆಯಲ್ಲಿ ಹಾಕೊಂಡಿರ್ಬೇಕಾದ್ರೆ ನಾವೆಲ್ಲರೂ ಕೂಡ ಸೊಲ್ಯೂಷನಿಗೋಸ್ಕರ ಹುಡುಕ್ತಾ ಇರ್ತೀವಿ. ಯೂಶ್ವಲಿ ನಾವು ಸೊಲ್ಯೂಷನ್ ಎಲ್ಲಿ ಹುಡುಕ್ತೀವಿ? ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತೀವಿ, ಸರಿ. ಸೊ ಆ ಗೈಡೆನ್ಸ್ ಸಿಸ್ಟಮ್, ನಾವೆಲ್ಲ ಡಿವೈನ್ ಬೀಯಿಂಗ್ಸ್ ಅಂದಮೇಲೆ ನಮ್ಮಲ್ಲೂ ಕೂಡ ಆ ಡಿವೈನ್ ಪವರ್ ಇದ್ದೇ ಇದೆ. ಇಂಟ್ಯೂಷನ್ ಪವರ್ ಇಸ್ ನಥಿಂಗ್ ಬಟ್ ನಮ್ಮ ಒಳಗಡೆ ಇರುವಂತಹ ಒಂದು ಪವರ್ಫುಲ್ ಆದಂತಹ ಗೈಡೆನ್ಸ್ ಸಿಸ್ಟಮ್ ಅದು. ಸೊ GPS ಅಂತಲೂ ಹೇಳ್ಬೋದು ನಮ್ಮ ಲೈಫ್ನ ಸಿಚುವೇಶನ್ಗೆ. ಆದರೆ ನಮ್ಮಲ್ಲಿರುವಂಥದ್ದೇ ಪೊಟೆನ್ಷಿಯಲ್ನ, ಅಥವಾ ನಮ್ಮ ಮನಸ್ಸಿನ ಮಾತಿರಲಿ, ನಮ್ಮ ಇಂಟ್ಯೂಟಿವ್ ಪವರ್ ಇರಲಿ, ಯಾಕೆ ನಾವು ಪರಿಪೂರ್ಣವಾಗಿ ಯೂಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ? ನಾವು ಇಷ್ಟು ಪವರ್ಫುಲ್ ಬೀಯಿಂಗ್ ಆದರೂ, ನಮ್ಮ ಒಳಗಡೆ ಇಷ್ಟೆಲ್ಲ ಪವರ್ ಇದ್ದರೂ ಕೂಡ ಅದನ್ನು ಇಫೆಕ್ಟಿವ್ ಆಗಿ ಯಾಕೆ ಯುಟಿಲೈಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ? ಸೊ ಈಗ ನಾವೆಲ್ಲರೂ ಕೂಡ ಮೈಂಡ್ಫುಲ್ನೆಸ್ ಫಾಲೋ ಮಾಡ್ತಾ ಇದ್ದೀವಿ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿದೆ ನಮಗೆ, ನಮ್ಮ ಏನಿದೆ ಥಾಟ್ ಪ್ರಾಸೆಸ್ ಬಗ್ಗೆ ಅಥವಾ ಪಾಸಿಟಿವಿಟಿ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ ಈಗ. ಸೊ ಸರಿ, ನಾವು ಇಷ್ಟೆಲ್ಲ ಪಾಸಿಟಿವಿಟಿಯನ್ನು ಅಥವಾ ಇಷ್ಟೆಲ್ಲ ಒಂದು ಮೈಂಡ್ಫುಲ್ನೆಸ್ನ ಫಾಲೋ ಮಾಡ್ತಾ ಇದ್ರು. ಇನ್ ಪರ್ಟಿಕ್ಯುಲರ್ ಹೇಳಬೇಕು ಅಂತಂದರೆ ಮೆಡಿಟೇಷನ್ ಬಗ್ಗೆ ಹೇಳೋಣ. ಮೆಡಿಟೇಷನ್ ನಮಗೆ ಗೊತ್ತು, ಹೇಗೆ ಮಾಡಬೇಕು ಅಂತ ಗೊತ್ತು. ನಾವು 1 ಅವರ್, ಹಾಫ್ ಆನ್ ಅವರ್ ಇಷ್ಟೆಲ್ಲ ಮೆಡಿಟೇಷನ್ ಮಾಡ್ತಾ ಇದ್ರೂ ಕೂಡ ಯಾಕೆ ನಮ್ಮ ಲೈಫ್ನಲ್ಲಿ ಚೇಂಜಸ್ ಕಾಣ್ತಾ ಇರಲ್ಲ? ಸೊ ಮನಿ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಆ ಸ್ಟ್ರಗಲ್ ಇನ್ನೂ ಬೇರೆ ರೂಪದಲ್ಲಿ ಕಂಟಿನ್ಯೂ ಯಾಕೆ ಆಗ್ತಾ ಇರುತ್ತೆ? ರಿಲೇಷನ್ಶಿಪ್ ವಿಷಯಕ್ಕೆ ಬಂದರೆ ಆಯಿತು, ಯಾವುದೋ ಒಂದು ರಿಲೇಷನ್ಶಿಪ್ಪಿಂದ ಹೊರಗಡೆ ಬಂದ್ರಿ, ಮತ್ತೆ ವಾಪಸ್ ಅದೇ ಥರ ರಿಲೇಷನ್ಶಿಪ್ ಇರಬಹುದು, ಅಥವಾ ಆ ನೆನಪಿಂದ, ಆ ಟಾಕ್ಸಿಸಿಟಿಯಿಂದ ಹೊರಗೆ ಬರಲಿಕ್ಕೆ ಇನ್ನೂ ಒದ್ದಾಟ ಯಾಕೆ? ಇಫ್ ಐ ಟೆಲ್ ಯು, ಈ ಎಲ್ಲ ವಿಷಯಕ್ಕೆ, ನಿಮ್ಮ ಲೈಫ್ನ ಸಮಸ್ಯೆಗೆ ಪವರ್ಫುಲ್ ಆದ ಪರಿಹಾರ ನಿಮ್ಮಲ್ಲೇ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಈ ಒಂದು ಲೈಫ್ ಸ್ಟೈಲ್ ಚೇಂಜಸ್ ನಾವೇನಾದ್ರು ಮಾಡಿದ್ದೇ ಆದರೆ ನಮ್ಮ ಲೈಫ್ನಲ್ಲಿ ಅದ್ಭುತವಾದ ಪರಿಣಾಮವನ್ನು ನಾವೆಲ್ಲರೂ ಕೂಡ ಅನುಭವಿಸ್ತೀವಿ. ಸೊ ಹಾಗಾದರೆ ಏನು ಆ ಲೈಫ್ ಸ್ಟೈಲ್ ಚೇಂಜ್? ಬ್ರಹ್ಮ ಮುಹೂರ್ತ. ಸೊ ನೀವು ಅಪ್ಪ ಅಮ್ಮ ಹೇಳೋದು ಕೇಳಿರ್ತೀರ, ಮನೆಯಲ್ಲಿ ದೊಡ್ಡವರು ಹೇಳೋದನ್ನು ಕೇಳಿರ್ತೀರ. ಬ್ರಾಹ್ಮಿ ಮುಹೂರ್ತದಲ್ಲಿ ಏಳು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದು, ಆ ಟೈಮಲ್ಲಿ ಓದಿದರೆ ತಲೆಗೆ ಹಿಡಿಯುತ್ತೆ, ಆರಾಮಾಗಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬಹುದು, ಎಲ್ಲ ನೆನಪಿರುತ್ತೆ ಅಂತ ನಾವೆಲ್ಲರೂ ಚಿಕ್ಕವ್ರು ಇರಬೇಕಾದ್ರೆ ಅದನ್ನ ನಾರ್ಮಲ್ ಆಗಿ ಕೇಳಿರ್ತೀವಿ, ಅಪ್ಪ ಅಮ್ಮ ಹೇಳೋದನ್ನು ಅಥವಾ ಮನೇಲಿ ದೊಡ್ಡವ್ರು ಹೇಳೋದನ್ನು. ಯಾಕೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇದೆ? ಯಾಕೆ ಬ್ರಾಹ್ಮಿ ಮುಹೂರ್ತ 3:30 ಒಂದು 5 o'clock 5:30 ತನಕ ಏನಿದೆ, ಆ ಬ್ರಾಹ್ಮಿ ಮುಹೂರ್ತಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ? ಸೊ ಹೆಸರೇ ಹೇಳೋ ಹಾಗೆ ಬ್ರಹ್ಮ ಮುಹೂರ್ತ, ಅಥವಾ ಬ್ರಹ್ಮ ಕ್ರಿಯೇಟರ್, ಗಾಡ್ ಆಫ್ ಕ್ರಿಯೇಷನ್ ಅಂತ ಹೇಳ್ತಾರೆ ಅಲ್ವಾ? ಸೊ ಆ ಟೈಮಲ್ಲಿ ನಮ್ಮಲ್ಲೂ ಕೂಡ ಕ್ರಿಯೇಟಿವ್ ಪವರ್ ಜಾಸ್ತಿ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ನೀವು ಯಾವುದೇ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಮಾಡಿದರೂ ಕೂಡ ನಿಮಗೆ ಕಾಸ್ಮಿಕ್ ಎನರ್ಜಿಯ ಸಂಪೂರ್ಣವಾದ ಸಹಕಾರ ಸಿಗ್ತಾ ಹೋಗುತ್ತೆ. ಸೊ ಪ್ರಕೃತಿ, ನೇಚರ್, ಯೂನಿವರ್ಸ್ ತನ್ನದೇ ಆದ ಟೈಮ್ ಟೇಬಲ್ ಪ್ರಕಾರ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಸೊ ಬೇಸಿಕಲಿ ನಮ್ಮೆಲ್ಲರಿಗೂ ಕೂಡ, ನೀವು ಅಪ್ಪ ಅಮ್ಮನ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ನಮಗೆ
ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷಿಸದೆ ಅನ್ಕಂಡೀಷನಲಿ ಪ್ರೀತಿ ಮಾಡುವಂತಹ ಜೀವಿಗಳು, ಯಾವಾಗಲೂ ನಮಗೆ ಒಳ್ಳೆಯದನ್ನೇ ಬಯಸುವಂತಹ ಜೀವಿಗಳು ಈ ಜಗತ್ತಲ್ಲಿ ಇದ್ದಾರೆ ಅಂತ ಅಂದರೆ ಅದು ನಮ್ಮ ಅಪ್ಪ ಅಮ್ಮ. ಸೊ ನಮ್ಮ ಕಾಸ್ಮಿಕ್ ಪೇರೆಂಟ್ಸ್ ಯಾರು ಅಂತ ಅಂದರೆ ನಮ್ಮ ಯೂನಿವರ್ಸ್, ನಾವು ನಂಬಿರುವಂತಹ ಯೂನಿವರ್ಸ್ ನಮ್ಮ ಕಾಸ್ಮಿಕ್ ಪೇರೆಂಟ್ಸ್ ಅಥವಾ ನಮ್ಮ ಸ್ಪಿರಿಚುವಲ್ ಪೇರೆಂಟ್ಸ್ ಅಂತ ಕರಿಬೋದು. ನಮ್ಮ ಈಗಿನ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ ಏನಿದ್ದಾರೆ, ನಮ್ಮ ಅಪ್ಪ ಅಮ್ಮ ಆ್ಯಂಡ್ ನಮ್ಮ ಕಾಸ್ಮಿಕ್ ಪೇರೆಂಟ್ಸ್, ನಮ್ಮ ಸ್ಪಿರಿಚುವಲ್ ಪೇರೆಂಟ್ಸ್ ಇಬ್ಬರಿಗೂ ಕೂಡ ನಾವು ಜೀವನದಲ್ಲಿ ಕಷ್ಟಪಡೋದು ಇಷ್ಟ ಆಗಲ್ಲ. ಅಪ್ಪ ಅಮ್ಮನ ಎದುರಿಗೆ ನಾವು ಅತ್ತಾಗ ಅಥವಾ ನಮ್ಮ ಜೀವನದಲ್ಲಿ ನಾವು ಕಷ್ಟಪಡ್ತಾ ಇರಬೇಕಾದ್ರೆ ನಮಗಿಂತ ಅವ್ರು ಇನ್ನೂ ಜಾಸ್ತಿ ನೋವನ್ನು ಅನುಭವಿಸೋದು ಅಥವಾ ಹರ್ಟ್ ಫೀಲ್ ಮಾಡ್ಕೊಳ್ತಾರೆ. ಸೇಮ್ ವೇ ನಿಮ್ಮ ಲೈಫ್ನಲ್ಲಿರುವಂಥ ನಿಮ್ಮ ಸ್ಪಿರಿಚುವಲ್ ಪೇರೆಂಟ್ ಅಥವಾ ನೀವು ನಂಬಿರುವಂತಹ ದೇವರು, ಯೂನಿವರ್ಸ್, ಆ ಪಾಸಿಟಿವ್ ಎನರ್ಜಿಗೂ ಕೂಡ ನೀವು ಕಷ್ಟಪಡೋದು ಇಷ್ಟ ಆಗಲ್ಲ. ಸೊ ಯಾವಾಗಲೂ ಯೂನಿವರ್ಸ್ ರೆಡಿ ಇರುತ್ತೆ ನಿಮಗೆ ಐಡಿಯಾ ರೂಪದಲ್ಲಿ, ಮೆಸೇಜ್ ರೂಪದಲ್ಲಿ ಅಥವಾ ಒಂದು ರೀತಿ ವೇ ಔಟ್ ರೂಪದಲ್ಲಿ, ಪರಿಹಾರ ರೂಪದಲ್ಲಿ ಏನಾದರೂ ಒಂದು ಹೇಳಲಿಕ್ಕೆ ಯೂನಿವರ್ಸ್ ಕಾಯ್ತಾ ಇರುತ್ತೆ. ಆದರೆ ಯೂನಿವರ್ಸ್ನ ಟೈಮ್ಗೆ ನಾವು ಎದ್ದು ಅವ್ರ ಜೊತೆ ಕನೆಕ್ಟ್ ಆದಾಗ ಯೂನಿವರ್ಸ್ ಲಿಟ್ರಲಿ ಐಡಿಯಾ ರೂಪದಲ್ಲಿರಬಹುದು, ಯಾವ್ದು ನಮ್ಗೆ ಏನು ಗೈಡೆನ್ಸ್ ಬೇಕು ರೈಟ್ ನಾವು ನಮ್ಮ ಲೈಫ್ನಲ್ಲಿ, ಅಥವಾ ಫಿನಾನ್ಷಿಯಲ್ ವಿಷಯಕ್ಕಿರ್ಬೋದು, ರಿಲೇಷನ್ಶಿಪ್ ವಿಷಯಕ್ಕಿರ್ಬೋದು, ಕರಿಯರ್ ವಿಷಯಕ್ಕಿರ್ಬೋದು, ಅಥವಾ ಮನಃಶಾಂತಿಗಿರ್ಬೋದು, ಅಥವಾ ಹೆಲ್ತ್ ವಿಷಯಕ್ಕಿರ್ಬೋದು, ಯಾವುದೇ ವಿಷಯ ಇರಲಿ ಆ ವಿಷಯಕ್ಕೆ ಪರಿಹಾರವನ್ನು ಸೂಚಿಸಲಿಕ್ಕೆ, ಗೈಡೆನ್ಸ್ ಕೊಡಲಿಕ್ಕೆ, ಮನಸ್ಸಿಗೆ ಶಾಂತಿಯನ್ನು ಕೊಡಲಿಕ್ಕೆ ಯೂನಿವರ್ಸ್ ಕಾಯ್ತಾ ಇರುತ್ತಂತೆ. ಈ ಒಂದು ಟೈಮಲ್ಲಿ, ಈ ಬ್ರಹ್ಮ ಮುಹೂರ್ತ ಏನಿದೆ, ಈ ಬೆಳಗಿನ ಟೈಮ್ ಏನಿದೆ, ಡಿವೈನ್ ಅವರ್ ಏನಿದೆ, ಸೊ ಆ ಟೈಮಲ್ಲಿ ಯೂನಿವರ್ಸ್ ನಮಗೆ ಮೆಸೇಜ್ ಸೆಂಡ್ ಮಾಡಲಿಕ್ಕೆ, ನಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಕಾಯ್ತಾ ಇರುತ್ತಂತೆ. ಬಟ್ ನಾವೇನು ಮಾಡ್ತಾ ಇರ್ತೀವಿ, ಆರಾಮಾಗಿ ಬೆಡ್ಶೀಟ್ ಹೊತ್ಕೊಂಡು ಆ ಟೈಮಲ್ಲಿ ಮಲಗಿರ್ತೀವಿ. ಸೊ ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಅಂಥ ಒಳ್ಳೆ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ಹೈ ಇರುವಂತಹ ಟೈಮಲ್ಲಿ ಆರಾಮಾಗಿ ಮಲ್ಕೊಂಡಿರ್ತೀವಿ. ಆಮೇಲೆ ನಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ತೀವಿ. ಮೇ ಬಿ ಅದು ಹಿಂದಿನ ದಿನದ ಟೆನ್ಷನ್, ಸ್ಟ್ರೆಸ್ ಎಲ್ಲ ತೊಗೊಂಡಿರ್ಬೋದು, ಅಥವಾ ಈಗ ನಮಗೇನು ಈಗಿನ ದಿನದಲ್ಲಿ ನಮಗೋಸ್ಕರ ವೇಟ್ ಮಾಡ್ತಾ ಇರುವಂಥ ಟೆನ್ಷನಿಗೋಸ್ಕರ ಒಂದು ರೀತಿ ಸಬ್ಕಾನ್ಷಿಯಸ್ಲಿ ರೆಡಿ ಆಗಿ ನಾವು ಆ ದಿನವನ್ನು ಸ್ಟಾರ್ಟ್ ಮಾಡ್ತೀವಿ. ಒಂದು ದಿನದ ಫಸ್ಟ್ ಅವರ್ ಏನಿದೆ, ಆ ಫಸ್ಟ್ ಅವರ್ ಏನಾದರೂ ನಾವು ಪಾಸಿಟಿವಿಟಿಯಿಂದ ಕಳೆದ್ವಿ ಅಂತ ಅಂದರೆ, ರೈಟ್ ವೇಯಲ್ಲಿ ನಾವು ಕಳೆದ್ವಿ ಅಂತ ಅಂದರೆ, ಇಡೀ ದಿನ ಕೂಡ ಪಾಸಿಟಿವ್ ನೋಟಲ್ಲಿ ಕಂಟಿನ್ಯೂ ಆಗುತ್ತೆ. ಒಂದು ದಿನ ಪಾಸಿಟಿವಿಟಿಯಿಂದ ತುಂಬಿದೆ ಅಂತ ಅಂದರೆ, ಒಂದು ದಿನ ಆದಮೇಲೆ ನೆಕ್ಸ್ಟ್ ಡೇ ಅದೇ ರೀತಿ ಅಭ್ಯಾಸ ಕಂಟಿನ್ಯೂ ಆದಾಗೆ, ನಿಮ್ಮ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ರೈಟ್ ವೇಯಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಆ ಪಾಸಿಟಿವ್ ಚೇಂಜಸ್ ಆಗ್ತಾ ಆಗ್ತಾ ಎಂಟೈರ್ ಲೈಫ್ ಒಂದು ರೀತಿ ಜಾಯ್ಫುಲ್ ರೈಡ್ ಆಗುತ್ತೆ. ಸೊ ಹಾಗಾದರೆ ನೀವು ಹೇಳ್ಬೋದು, ಹೌದು ಬ್ರಹ್ಮ ಮುಹೂರ್ತದಲ್ಲಿ ನಾನು ಕೂಡ ಹೇಳ್ತೀನಿ, ಎದ್ದು ಸುಮಾರು ವರ್ಷದಿಂದ ಮೆಡಿಟೇಷನ್ ಮಾಡ್ತಾ ಇದ್ರೂ ಕೂಡ ಯಾವುದೇ ರೀತಿಯ ವಿಸಿಬಲ್ ಚೇಂಜಸ್ ಕಾಣ್ತಾ ಇಲ್ಲ ಅಂತ. ಯಾಕೆ ವಿಸಿಬಲ್ ಚೇಂಜಸ್ ಕಾಣ್ತಾ ಇರಲ್ಲ? ಮೆಡಿಟೇಷನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ಈ ಬ್ರಹ್ಮ ಮುಹೂರ್ತ ಏನಿದೆ, ಈ ಬೆಳಗಿನ ಒಂದು 4:30, 3:30 to 5:30 ಟೈಮ್ ಏನಿದೆ, ಬರೀ ಮೆಡಿಟೇಷನ್ಗೆ ಅಷ್ಟೇ ಅಲ್ಲ, ಬದಲಾಗಿ ಕೆಲವೊಂದು ಮ್ಯಾನಿಫೆಸ್ಟೇಷನ್ ಪ್ರಾಕ್ಟೀಸಸ್ಗೂ ಕೂಡ ನೀವು ಯೂಸ್ ಮಾಡ್ಬೋದು. ರೈಟ್ ವೇಯಲ್ಲಿ, ಸ್ಟ್ರಕ್ಚರ್ಡ್ ವೇಯಲ್ಲಿ ನೀವು ಯೂಸ್ ಮಾಡಿದಾಗ, ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಲೈಫ್ನಲ್ಲಿ ಖಂಡಿತವಾಗಿಯೂ ವಿಸಿಬಲ್ ಚೇಂಜಸ್ ಕಾಣಲಿಕ್ಕೆ ಸಾಧ್ಯ. ಹಾಗಾದರೆ ನನ್ನ ಹತ್ರ ಈಗ ಒಂದು ಬ್ಯೂಟಿಫುಲ್ ಆದ ಸೊಲ್ಯೂಷನ್ ಇದೆ. ಏನಂತ ಅಂದರೆ 4am ಕ್ಲಬ್. 4am ಕ್ಲಬ್ ಬಗ್ಗೆ ನಿಮ್ಗೆಲ್ಲರಿಗೂ ನಾನು ಪೋಸ್ಟ್ ಹಾಕ್ತಾ ಇದ್ದೆ ಕಮ್ಯುನಿಟಿಯಲ್ಲಿ. ಸೊ ಸುಮಾರು ಜನ ನೀವು ಜಾಯ್ನ್ ಆಗಿದ್ದೀರಾ. ಸೊ ಆದರೆ ಸಿನ್ಸ್ ಸೀಟ್ಸ್ ಆರ್ ಲಿಮಿಟೆಡ್, ಲಾಸ್ಟ್ ಮೂಮೆಂಟ್ ರಿಜಿಸ್ಟ್ರೇಷನನ್ನು ಅವಾಯ್ಡ್ ಮಾಡಿ. ಈ 4am ಕ್ಲಬ್ ಅಂತ ಅಂದರೆ ಏನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. 4am ಕ್ಲಬ್ ಅಂತ ಅಂದರೆ ನಾವೆಲ್ಲರೂ ಕೂಡ ಸೊ 4am 4 ಗಂಟೆಗೆ ಏಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಒಂದು ಮೆಡಿಟೇಷನ್, ಸೊ ಅದು ನಾರ್ಮಲ್ ಮೆಡಿಟೇಷನ್ ಅಲ್ಲ. ಸೊ ಆ ಮೆಡಿಟೇಷನ್ ಹೇಗಿರುತ್ತೆ ಅಂತ ಅಂದರೆ, ಸೊ ನಿಮ್ಮಲ್ಲಿರುವಂಥ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ರೈಟ್ ನಾವು ನೀವು ಯಾವುದೇ ವಿಷಯಕ್ಕಿರಲಿ, ಟೆನ್ಷನ್ ಇರಲಿ, ಇರಿಟೇಷನ್ ಇರಲಿ, ಅಥವಾ ಸುಮಾರು ವರ್ಷದಿಂದ ಯಾವುದೋ ಒಂದು ವಿಷಯ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರೆ ಆಗ್ತಾಯಿಲ್ಲ, ಎನಿಥಿಂಗ್ ಇಟ್ ಮೈಟ್ ಬಿ. ಸೊ ಕ್ಲೆನ್ಸಿಂಗ್ ಆದಮೇಲೆ ಏನಾಗುತ್ತೆ, ನೀವು ಮೆಡಿಟೇಷನ್ಗೆ ಕೂತಾಗ ಸೊ ನಿಮ್ಮ ಮೆಡಿಟೇಷನ್ನಲ್ಲಿ ಆ ನೆಗೆಟಿವ್ ಥಾಟ್ಸ್ ಬರೋದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೆಗೆಟಿವ್ ಥಾಟ್ಸ್ ಬರೋದು ಕಮ್ಮಿ ಆಗ್ತಾ ಇದ್ದ ಹಾಗೆ ಒಂದು ರೀತಿಯ ಕಾಮ್ನೆಸ್ ನೀವು ಫೀಲ್ ಮಾಡ್ತೀರಾ. ಆಮೇಲೆ ನೀವು ನಿಮ್ಮ ಗಮನವನ್ನು ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆಗೆ ಹರಿಸಿದಾಗ ಥ್ರೂ ಸರ್ಟೇನ್ ಪ್ರಾಕ್ಟೀಸಸ್, ಕೆಲವೊಂದು ಪ್ರಾಕ್ಟೀಸಸ್ ಮಾಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಕಡೆ ನಿಮ್ಮ ಗಮನ ಹರಿಸಿದಾಗ, ಸೊ ಸ್ಟ್ರಕ್ಚರ್ಡ್ ವೇಯಲ್ಲಿ ನೀವು ನಿಮ್ಮ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮಲ್ಲಿ ಆ ಕಾಸ್ಮಿಕ್ ಎನರ್ಜಿಯ ಗೈಡೆನ್ಸ್ ಏನು ಅನ್ನೋದು ಸಿಗ್ತಾ ಹೋಗುತ್ತೆ. ಇಂಟ್ಯೂಟಿವ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಜೊತೆಗೆ ಇದನ್ನು ನೀವು ಡೈಲಿ ಮಾಡ್ತಾ ಇದ್ದ ಹಾಗೆ ನಿಮ್ಮಲ್ಲಿ ಆ ಕಾಮ್ನೆಸ್ ಇರಲಿ, ಸ್ಟ್ರೆಸ್ ರಿಡಕ್ಷನ್ ಇರಲಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಗೇನ್ ನಿಮ್ಮ ಲೈಫ್ನ ಸಿಚುವೇಶನ್ ಯಾವುದೇ ಇರಲಿ, ಅದು ಮನಿ ರಿಲೇಟೆಡ್, ಹೆಲ್ತ್ ರಿಲೇಟೆಡ್ ಆ್ಯಂಡ್ ರಿಲೇಷನ್ಶಿಪ್, ಕರಿಯರ್ ರಿಲೇಟೆಡ್ ಯಾವುದೇ ಇರಲಿ, ಅದಕ್ಕೆ ಸರಿಯಾದ ಸೊಲ್ಯೂಷನ್, ಸರಿಯಾದ ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ 4am ಕ್ಲಬ್ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ? ಸೊ ಇದೇ ಸೋಮವಾರದಿಂದ ಶನಿವಾರ ತನಕ 6 ದಿನಗಳ ಕಾಲ ನಡೆಯುತ್ತೆ. 4 ಗಂಟೆಗೆ, ಬೆಳಗ್ಗೆ 4 ಗಂಟೆಯಿಂದ
5 ಕಾಲರ ತನಕ. ಸೊ 4 AM ಕ್ಲಬ್ ಇರುತ್ತೆ ಆ್ಯಂಡ್ ಇದು ಝೂಮ್ ಆನ್ಲೈನ್ ವೆಬಿನಾರ್ ಝೂಮ್ ಆ್ಯಪಲ್ಲೇ ನಡೆಯುವಂಥದ್ದು. ಜೊತೆಗೆ ಏನಂತ ಅಂದರೆ ನೀವು ಈ 4 AM ಕ್ಲಬ್ಬಲ್ಲಿ ಏನೆಲ್ಲ ಕಲಿತೀರಾ ಅಥವಾ ಏನೆಲ್ಲ ಇರುತ್ತೆ, ಅಫ್ಕೋರ್ಸ್ ಬ್ರಾಹ್ಮಿ ಮುಹೂರ್ತದಲ್ಲಿ ಡಿವೈನ್ ಎನರ್ಜಿ ಡಿವೈನ್ ಅವರಲ್ಲಿ ಕಾಸ್ಮಿಕ್ ಎನರ್ಜಿ ಅಂತೂ ಜಾಸ್ತಿ ಇರುತ್ತೆ. ಆ ಟೈಮ್ನ ಪರ್ಫೆಕ್ಟ್ಲಿ ಯುಟಿಲೈಸ್ ನಾವು ಮೆಡಿಟೇಷನ್ಗಂತೂ ಮಾಡ್ಕೊಳ್ತೀವಿ. ಸೊ ಮೆಡಿಟೇಷನ್ ಇರುತ್ತೆ, ಜೊತೆಗೆ ಕೆಲವೊಂದು ಹೀಲಿಂಗ್ ಪ್ರಾಕ್ಟೀಸಸ್ ಇರುತ್ತೆ. ನಿಮ್ಮನ್ನು ನೀವು ಹೇಗೆ ನಿಮ್ಮ ಆರಾ ಇರಲಿ, ನಿಮ್ಮ ಎನರ್ಜಿ ಇರಲಿ, ಹೇಗೆ ನೀವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಆಲ್ಸೋ ಸರ್ಟೆನ್ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸಸ್ ಇರುತ್ತೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಕೆಲವೊಂದು ಪ್ರಾಕ್ಟೀಸಸ್ ಇರುತ್ತೆ, ರಿಚುವಲ್ಸ್ ಇರುತ್ತೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಪವರ್ ಎನ್ಹ್ಯಾನ್ಸ್ ಮಾಡುವಂಥದ್ದು. ಆ್ಯಂಡ್ ಯಾರಿಗೆಲ್ಲ ವಿಜುವಲೈಸೇಷನ್ನಲ್ಲಿ ಪ್ರಾಬ್ಲಮ್ ಇದೆ, ಸೊ ಏನಿರುತ್ತೆ ಈ 4 ಗಂಟೆಯ ಮೆಡಿಟೇಷನ್ 4 AM ಕ್ಲಬ್ಬಲ್ಲಿ ಏನಿರುತ್ತೆ, ನೀವು ಆಫ್ಟರ್ 6 days ಆರಾಮಾಗಿ ವಿಜುವಲೈಸ್ ಮಾಡ್ಬೋದು. ನಿಮ್ಮಲ್ಲಿರುವಂಥ ಆ ವಿಜುವಲೈಸೇಷನ್ ಪವರ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಕಂಪ್ಲೀಟ್ಲಿ. ಜೊತೆಗೆ ನಿಮ್ಗೆ ಅನ್ಸ್ಬೋದು ಇದೇನು ಬರೀ 6 ದಿನ ಅಷ್ಟೇ 4 ಗಂಟೆಗೆ ಏಳ್ಲಿಕ್ಕಾಗತ್ತೆ, ಆಮೇಲೆ ಎಲ್ಲ ಮೋಟಿವೇಶನ್ ಎಲ್ಲ ಹೋಗ್ಬಿಡುತ್ತೆ, ಅಗೇನ್ ಹಳೆ ಸೈಕಲ್ಗೆ ಹೋಗ್ತೀರಾ ಅಂತ. ನೋ. ಸೊ ಪ್ರತಿನಿತ್ಯ ವಿದೌಟ್ ಅಲಾರ್ಮ್ ನೀವು ಬೆಳಗ್ಗೆ 4 ಗಂಟೆಗೆ ಏಳಬಹುದು ನಿಮ್ಮ ಬ್ರೈನ್ ಪವರ್ನ ಯೂಸ್ ಮಾಡಿ. ಸೊ ಅದು ಹೇಗೆ ಅಂತ ತಿಳ್ಕೊಳ್ತೀರಾ. ಒಟ್ಟಾರೆ ಈ 6 ದಿನಗಳ ಕಾಲ ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ ಅದು ಖಂಡಿತವಾಗಿಯೂ ನಿಮ್ಮ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಿ ಆ್ಯಂಡ್ ನೀವೇ ನಿಮ್ಮ ಲೈಫ್ನಲ್ಲಿ ಅಮೇಝಿಂಗ್ ಚೇಂಜಸ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಆ್ಯಂಡ್ ಲಾಸ್ಟ್ ಮೊಮೆಂಟ್ ರಿಜಿಸ್ಟ್ರೇಷನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಆದಷ್ಟು ಬೇಗ, ಸಿನ್ಸ್ ಸೀಟ್ಸ್ ಆರ್ ಲಿಮಿಟೆಡ್, ಆದಷ್ಟು ಬೇಗ ನೀವು ಜಾಯ್ನ್ ಆಗಬಹುದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.